Hello, welcome to Coil Fluid Dynamics. ಬನ್ನಿ ನಾವು ನಿಮಗೆ 2 HP ಮೊನೋಬ್ಲಾಕ್ ಪಂಪ್ ನ ಇನ್ಸ್ಟಾಲೇಷನ್ ಬಗ್ಗೆ ಸರಿಯಾದ ವಿಧಾನವನ್ನು ತಿಳಿಸಿಕೊಡೋಣ. ಬಾಕ್ಸ್ ನಲ್ಲಿ ಮೋಟಾರ್ನೊಂದಿಗೆ ಇನ್ಸ್ಟಾಲೇಷನ್ ಮ್ಯಾನ್ಯುಯಲ್ ಮತ್ತು ವಾರಂಟಿ ಕಾರ್ಡ್ ಪಡೆಯುತ್ತೇವೆ. ವಾರಂಟಿ ಕಾರ್ಡ್ ಮೇಲೆ ಪ್ರಾಡಕ್ಟ್ ಮಾಡೆಲ್, ಸೀರಿಯಲ್ ನಂಬರ್, ಡೇಟ್ ಆಫ್ ಸೇಲ್, ಡೀಲರ್ ನ ಸೀಲ್ ಹಾಗೂ ಸ್ಟಾಂಪ್ ಕಡ್ಡಾಯವಾಗಿ ಇರಬೇಕು. ಸಿಂಗಲ್ ಫೇಸ್ ಗೆ 220 ರಿಂದ 240 ವೋಲ್ಟ್ ಇರಬೇಕು ಮತ್ತು 3 ಫೇಸ್ ಗಾಗಿ 400 ರಿಂದ 420 ವೋಲ್ಟ್ ಇರಬೇಕು. ಇದು ಸಕ್ಷನ್ ಮತ್ತು ಇದು ಡಿಸ್ಚಾರ್ಜ್. ಪಂಪ್ ಫಿಟ್ ಮಾಡಲು ನಮಗೆ ಸಕ್ಷನ್ ಹೋಸ್, ಪೈಪ್ ಬೆಂಡ್, ಥ್ರೆಡೆಡ್ ಕ್ಲಿಪ್ ಮತ್ತು ಫುಟ್ ವಾಲ್ ಅಗತ್ಯವಿರುತ್ತದೆ. ಫ್ಲಾಂಜ್ ರಬ್ಬರ್ ಅನ್ನು ಈ ರೀತಿ ಕಟ್ ಮಾಡಿ. ಟರ್ಮಿನಲ್ ಬಾಕ್ಸ್ಗೆ ವೈರ್ ಅನ್ನು ಮೇಲ್ ಫಿಮೇಲ್ ಕನೆಕ್ಟರ್ ಮೂಲಕ ಫಿಕ್ಸ್ ಮಾಡಿ. ರೆಡ್ ವೈರ್ ಫೇಸ್ ಆಗಿರುತ್ತದೆ ಮತ್ತು ಬ್ಲಾಕ್ ವೈರ್ ನ್ಯೂಟ್ರಲ್ ಆಗಿರುತ್ತದೆ. ಸಕ್ಷನ್ ಹೋಸ್ ಅನ್ನು ಇನ್ಸುಲೇಷನ್ ಟೇಪ್ ಹಚ್ಚಿ ಫಿಕ್ಸ್ ಮಾಡಿ ಮತ್ತು ಸಕ್ಷನ್ ನ ದಿಕ್ಕಿನಲ್ಲಿ ಫಿಟ್ ಮಾಡಿ. ಹೋಸ್ ಪೈಪ್ಗೆ ಈ ರೀತಿ ಥ್ರೆಡೆಡ್ ಕ್ಲಿಪ್ ಮೂಲಕ ಟೈಟ್ ಮಾಡಿ. ಫುಟ್ ವಾಲ್ವ್ ಅನ್ನು ಈ ರೀತಿ ಹೋಸ್ ನ ಮತ್ತೊಂದು ದಿಕ್ಕಿನಲ್ಲಿ ಫಿಟ್ ಮಾಡಿ. ಪೈಪ್ ಅನ್ನು ಇನ್ಸುಲೇಷನ್ ಟೇಪ್ ಮತ್ತು ಸೊಲ್ಯೂಷನ್ ಹಚ್ಚಿ ಡಿಸ್ಚಾರ್ಜ್ ಫ್ಲಾಂಜ್ ಮೇಲೆ ಫಿಕ್ಸ್ ಮಾಡಿ. ಬೆಂಡ್ ಅನ್ನು ಸೊಲ್ಯೂಷನ್ ಹಚ್ಚಿ ಫಿಕ್ಸ್ ಮಾಡಿ. ಮೋಟಾರ್ ಶುರು ಮಾಡಿ. ಮೋಟಾರ್ ಶುರು ಮಾಡಿದ ನಂತರ ವೋಲ್ಟೇಜ್ ಅವಶ್ಯವಾಗಿ ಚೆಕ್ ಮಾಡಿ. ಇದನ್ನು ಹೊರತುಪಡಿಸಿ ಆಂಪೇರ್ ಪರಿಶೀಲಿಸಿ. ಈ ಮಾತುಗಳನ್ನು ನೆನಪಿಡಿ. ಮೋಟಾರ್ ಅನ್ನು ಯಾವಾಗಲೂ ನೇರವಾಗಿಡಿ. ಮೋಟಾರ್ ಅನ್ನು ಈ ರೀತಿ ಗೋಡೆಯ ಬದಿಗೆ ಇಡಬೇಡಿ. ಗೋಡೆಯಿಂದ ಯಾವಾಗಲೂ ದೂರವಿಡಿ. ಸ್ಥಾಪಿಸಿದ ನಂತರ ಪಂಪ್ ಅನ್ನು ಈ ರೀತಿ ಮುಚ್ಚಬೇಡಿ. ಗಮನಿಸಿ, ಪಂಪ್ ಅನ್ನು ಮುಚ್ಚಿದಾಗ ಎರಡೂ ಬದಿಯು ಗಾಳಿಯಾಡಲು ಸ್ಥಳವಿರುವಂತೆ ನೋಡಿಕೊಳ್ಳಿ. ದೂರನ್ನು ದಾಖಲಿಸಲು ಕರೆ ಮಾಡಿ 02071231313 ಅಥವಾ ವಾಟ್ಸ್ಆಪ್ ಮಾಡಿ 8956261888. ನೀವು ನಮಗೆ ಇಮೇಲ್ ಕೂಡ ಮಾಡಬಹುದು. crm@lgmindia.com. ಈಗ ನೀವು ಕೋಯಲ್ ರೀಚ್ ಆಪ್ ಮೂಲಕವೂ ದೂರನ್ನು ದಾಖಲಿಸಬಹುದು. ಹಿಂದೆ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ಕೋಯಲ್ ಪ್ರಾಡಕ್ಟ್ ಅನ್ನು ರಿಜಿಸ್ಟರ್ ಮಾಡಿ. ಧನ್ಯವಾದ.